ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಮಿಡಲ್ ಈಸ್ಟ್ ನಲ್ಲಿ ಇದ್ದಕ್ಕಿದ್ದಂತೆ ಹಲವು ನಿಗೂಢ ದಾಳಿಗಳು ಆಗಿವೆ. ಈ ಸಲ ಇಸ್ರೇಲ್, ಸೌದಿ ಅರೇಬಿಯಾ, ಜೋರ್ಡನ್, ಇರಾಕ್ ಹೀಗೆ ಎಲ್ಲಾ ಕಡೆ ಡ್ರೋನ್ ಅಟ್ಯಾಕ್ ಆಗಿದೆ. ಇದನ್ನ ಯಾರು ಮಾಡಿದ್ದು ಏನು ಇನ್ನೂ ಕೂಡ ಸ್ಪಷ್ಟ ಆಗಿಲ್ಲ. ಆದ್ರೆ ಇಸ್ರೇಲ್ ಪಿಎಂ ನೆತನ್ಯಾಹು ಅಮೆರಿಕಾಗೆ ಹೋಗಿರೋ ಹೊತ್ತಲ್ಲೇ ಇಸ್ರೇಲ್ ಟಾರ್ಗೆಟ್ ಮಾಡಿ ಡ್ರೋನ್ ದಾಳಿ ಮಾಡಲಾಗಿದೆ. ಈಗ ಆಲ್ರೆಡಿ ಇಸ್ರೇಲ್ ಜೋರ್ಡನ್ ಗಡಿ ಭಾಗದಲ್ಲಿ ಹಾರ್ತಾ ಇದ್ದ 2 ಡ್ರೋನ್ಗಳನ್ನ ಹೊಡೆದು ಹಾಕಿದೆ. ಈ ಮೂಲಕ ಇರಾನ್ ಮತ್ತು ಅಮೆರಿಕ ನಡುವೆ ಹೊಸ ಸಂಘರ್ಷ ಶುರುವಾಗಿ ಬಂದ್ ಆದ್ಮೇಲೆ ಇದೇ ಮೊದಲ ಸಲ ಇಸ್ರೇಲ್ ಟಾರ್ಗೆಟ್ ಆಗಿದೆ. ಸದ್ಯ ಈ ಡ್ರೋನ್ಗಳು ಎಲ್ಲಿಂದ ಬಂದು ಅಂತ ಇಸ್ರೇಲ್ ಸೇನೆ ತನಿಖೆ ನಡೆಸ್ತಾ ಇದೆ. ಇನ್ನೊಂದ್ ಕಡೆ ಸೌದಿ ಅರೇಬಿಯಾದ ತೈಲಾಗಾರಗಳನ್ನ ಗುರಿಯಾಗಿಸಿ ಕೂಡ ಭಾರಿ ದಾಳಿ ಮಾಡಲಾಗಿದೆ. ರಾಜಧಾನಿ ರಿಯಾದ್ ಮತ್ತು ಪೂರ್ವ ಪ್ರಾಂತ್ಯಗಳನ್ನ ಗುರಿಯಾಗಿಸಿ ಈ ಡ್ರೋನ್ ಹಾರಿಸಲಾಗಿತ್ತು. ಇವುಗಳನ್ನ ಹೊಡೆದು ಹಾಕಿದೀವಿ ಅಂತ ಸೌದಿ ಸೇನೆ ಹೇಳಿದೆ. ಇರಾಕ್ ನಲ್ಲಿರೋ ಇರಾನ್ ಬೆಂಬಲಿತ ಉಗ್ರರು ಈ ದಾಳಿ ಮಾಡಿದ್ದಾರೆ ಅಂತ ಸೌದಿ ಆರೋಪ ಮಾಡಿದೆ. ಇದರ ಬೆನ್ನಲ್ಲೇ ಅರಾಮ್ಕೋ ತೈಲ ಸಂಸ್ಕರಣಾ ಘಟಕದಿಂದ ದಟ್ಟ ಹೊಗೆ ಬರುತ್ತಿರೋ ದೃಶ್ಯಗಳು ಎಲ್ಲ ಕಡೆ ಶೇರ್ ಆದವು. ಈ ವೇಳೆ ಯೆಮೆನ್ ನಲ್ಲಿರೋ ಹುತಿಗಳು ಕೂಡ ಸೌದಿ ಮೇಲೆ ಎರಗಿದ್ದಾರೆ. ರೆಡ್ ಸಿ ಬಳಿ ಇರೋ ಸೌದಿಯ ಯಾನ್ಬು ತೈಲ ಬಂದರಿನ ಮೇಲೆ ದಾಳಿ ಮಾಡಿದ್ದಾರೆ. ಸೌದಿಯ ಕ್ರೂಡ್ ಆಯಿಲ್ ಸಪ್ಲೈ ಮತ್ತು ಟ್ರಾನ್ಸ್ಪೋರ್ಟೇಷನ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ದಾಳಿ ಮಾಡಿದ್ದೀವಿ ಅಂತ ಹುತಿ ವಕ್ತಾರ ಯಾಹ್ಯಾ ಸ್ಯಾರಿ ಹೇಳಿದ್ದಾನೆ. ಯೆಮೆನ್ಗೆ ನುಗ್ಗಿದ್ದ ಸೌದಿಯ ಬ್ಯಾರಾಕ್ತರ್ ಡ್ರೋನ್ ಅನ್ನ ಹೊಡೆದು ಹಾಕಿದ ಮೇಲೆನೆ ನಾವು ಸೌದಿ ಮೇಲೆ ದಾಳಿ ಮಾಡಿದ್ದೀವಿ ಅಂತ ಹುತಿ ವಕ್ತಾರ ಹೇಳಿಕೆ ಕೊಟ್ಟಿರೋದು. ಅತ್ತ ಜೋರ್ಡನ್ ಕೂಡ ತನ್ನ ಗಡಿಯಲ್ಲಿ 2 ಡ್ರೋನ್ಗಳನ್ನ ಹೊಡೆದು ಹಾಕಿದೆ. ಇತ್ತ ಇರಾಕ್ ನಲ್ಲಂತೂ ಸರಣಿ ಡ್ರೋನ್ ದಾಳಿಗಳಾಗಿವೆ. ಎರ್ಬಿಲ್ ನಲ್ಲಿರೋ ಕುರ್ದಿಶ್ ನೆಲೆಗಳ ಮೇಲೆ ಡ್ರೋನ್ ಅಟ್ಯಾಕ್ ಮಾಡಲಾಗಿದೆ. ಇದೇ ಎರ್ಬಿಲ್ ನಲ್ಲಿ ಅಮೆರಿಕದ ಕಾನ್ಸುಲೇಟ್ ಕೂಡ ಇದೆ. ಇದರ ಪಕ್ಕದಲ್ಲೇ ಸರಣಿ ಸ್ಫೋಟಗಳಾಗಿವೆ. ಭಾರಿ ಪ್ರಮಾಣದಲ್ಲಿ ಬೆಂಕಿ ಕೂಡ ಹತ್ಕೊಂಡಿತ್ತು ಅಂತ ರಿಪೋರ್ಟ್ ಆಗಿದೆ. ಇದಾದ್ಮೇಲೆ ಅಮೆರಿಕ ಸೇನೆ 10ಕ್ಕೂ ಅಧಿಕ ಯುದ್ಧ ವಿಮಾನ ಮತ್ತು ಡ್ರೋನ್ಗಳನ್ನ ಹಾರಿಸ್ತು ಅಂತ ಕೂಡ ಮಾಹಿತಿ ಬಂದಿದೆ. ಸದ್ಯ ಈ ದಾಳಿಗಳನ್ನ ಯಾರು ಮಾಡಿದ್ರು ಅನ್ನೋದು ಇನ್ನೂ ಕೂಡ ನಿಗೂಢವಾಗಿನೇ ಇದೆ. ದಾಳಿ ನಾವೇ ಮಾಡಿದ್ದು ಅಂತ ಯಾರೂ ಕೂಡ ಹೊಣೆಯನ್ನ ಹೊತ್ಕೊಂಡಿಲ್ಲ. ಇರಾನ್ ಮಾಡಿದ್ದ ಅವರು ಕೂಡ ಬಾಯ್ ಬಿಡ್ತಾ ಇಲ್ಲ. ಆದ್ರೆ ಕಳೆದ 13 ದಿನಗಳಿಂದ ಇರಾನ್ ಮೇಲೆ ಅಮೆರಿಕ ಬಾಂಬಿಂಗ್ ಮಾಡಿತ್ತು. ಆದ್ರೆ ವೀಕೆಂಡ್ ನಲ್ಲಿ ದಿಢೀರ್ ಅಂತ ಅಧ್ಯಕ್ಷ ಟ್ರಂಪ್ ದಾಳಿಯನ್ನ ನಿಲ್ಲಿಸಿದ್ರು. ಶಾಂತಿ ಮಾತುಕತೆಗೆ ಅವಕಾಶ ಮಾಡಿಕೊಡೋಕೆ ಅಂತ ಅಮೆರಿಕ ಇದನ್ನ ಹೇಳಿತ್ತು. ಇರಾನ್ ಕೂಡ ಮೀಡಿಯೇಟರ್ಗಳ ಮೂಲಕ ಮಾತುಕತೆ ಮಾಡ್ತಾ ಇದೀವಿ ಅಂತ ಹೇಳಿತ್ತು. ಇದೇ ಗ್ಯಾಪ್ ನಲ್ಲಿ ಈ ರೀತಿ ದಾಳಿಗಳಾಗಿವೆ. ಇತ್ತ ಇರಾನ್ ಒಳಗಡೆ ದೊಡ್ಡ ಆಪರೇಷನ್ ಮಾಡಿದೀವಿ ಅಂತ ಇರಾನ್ ಸೇನೆ ಹೇಳಿದೆ. ಕುರ್ದಿಸ್ತಾನ್ ಫ್ರೀ ಲೈಫ್ ಪಾರ್ಟಿಯ 4 ಸದಸ್ಯರನ್ನ ಹೊಡೆದು ಹಾಕಿದೀವಿ ಅಂತ ಹೇಳಿದೆ. ಇರಾಕ್ ಗಡಿಗೆ ಹೊಂದಿಕೊಂಡಿರೋ ಪಶ್ಚಿಮ ಇರಾನ್ನ ಬಾನೆ ಅನ್ನೋ ಕಡೆ ಈ ಕಾರ್ಯಾಚರಣೆ ಮಾಡಲಾಗಿದೆ. ಈ ವೇಳೆ ಭಾರಿ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನ ಕೂಡ ವಶಕ್ಕೆ ಪಡೆದಿದ್ದೀವಿ ಅಂತ ಇರಾನ್ ಸೇನೆ ಹೇಳಿದೆ. ಏನೋ ಹುತಿಗಳ ವಿರುದ್ಧ ಯೆಮೆನ್ ಸರ್ಕಾರಿ ಸೇನೆ ಅಂದ್ರೆ ಸೌದಿ ಬೆಂಬಲಿತ ಸೇನೆ ಅಬ್ಬರಿಸಿದೆ. ಹುತಿಗಳೊಂದಿಗೆ ಯಾವುದೇ ಹಂತದ ಸಂಘರ್ಷಕ್ಕೂ ನಾವು ಸಂಪೂರ್ಣ ರೆಡಿ ಅಂತ ಹೇಳಿದೆ. ಈ ಬಗ್ಗೆ ಯೆಮೆನ್ನ ನಿಯೋಜಿತ ವಿದೇಶಾಂಗ ಸಚಿವೆ ಅಫ್ರಾ ಅಲ್ ಜೂಬಾ ಎಚ್ಚರಿಕೆ ಕೊಟ್ಟಿದ್ದಾರೆ. ಇರಾನ್ ಹೊರ್ಮುಜ್ ಜಲಸಂಧಿಯಲ್ಲಿ ಏನ್ ಮಾಡ್ತಿದೆಯೋ ಅದನ್ನೇ ಹುತಿಗಳು ಕಾಪಿ ಮಾಡ್ತಿದ್ದಾರೆ. ಬಾಬ್ ಅಲ್ ಮಂಡೇಬ್ ಜಲಸಂಧಿ ಮೇಲೆ ಕಂಟ್ರೋಲ್ ಸಾಧಿಸೋಕೆ ಪ್ರಯತ್ನ ಪಡ್ತಿದ್ದಾರೆ. ಇದಕ್ಕೆ ನಾವು ಅವಕಾಶ ಮಾಡಿಕೊಡಲ್ಲ. ಹುತಿಗಳ ವಿರುದ್ಧ ಎಂತದ್ದೇ ಬಡಿದಾಟಕ್ಕೂ ನಾವು ರೆಡಿ ಅಂತ ಯೆಮೆನ್ನ ಅಧಿಕೃತ ಸರ್ಕಾರದ ಸಚಿವೆ ಹೇಳಿದ್ದಾರೆ. ಇತ್ತ ಇರಾನ್ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರ ಪತ್ನಿ, ಅಮೆರಿಕದ ಫಸ್ಟ್ ಲೇಡಿ ಮೆಲಾನಿಯಾ ಟ್ರಂಪ್ ಮತ್ತು ಮಗ ಬ್ಯಾರನ್ ಟ್ರಂಪ್ ರನ್ನ ಟಾರ್ಗೆಟ್ ಮಾಡಿದೆ. ಮೆಲಾನಿಯಾ ಟ್ರಂಪ್ ಅವರಿಗೆ ಬೆದರಿಕೆ ಹಾಕಿ ಇರಾನ್ನ ತಸ್ನಿಮ್ ಮಾಧ್ಯಮ ಒಂದು AI ಜನರೇಟೆಡ್ ವಿಡಿಯೋ ರಿಲೀಸ್ ಮಾಡಿದೆ. ಇದರಲ್ಲಿ ಮೆಲಾನಿಯಾ ಟ್ರಂಪ್ ಅಮೆರಿಕದಲ್ಲಿ ಎಲ್ಲೆಲ್ಲಿ ಶಾಪಿಂಗ್ ಮಾಡೋಕೆ ಹೋಗ್ತಾರೆ, ಅವ್ರನ್ನ ಹಂತಕರು ಹೇಗೆ ಟಾರ್ಗೆಟ್ ಮಾಡಬಹುದು ಅಂತೆಲ್ಲ ಡೆಮೋ ತೋರಿಸಿದ್ದಾರೆ. ಮೆಲಾನಿಯಾಗೆ ಫ್ಯಾಷನ್ ಅಂದ್ರೆ ತುಂಬಾ ಹುಚ್ಚು, ಅದೇ ಅವರ ದೊಡ್ಡ ವೀಕ್ನೆಸ್ ಕೂಡ ಹೌದು ಅಂತ ಹೇಳಿ ಅವರ ವೀಕ್ ಪಾಯಿಂಟ್ಸ್ ಅನ್ನ ಕೂಡ ಅವರು ಹಾಕೊಂಡಿದ್ದಾರೆ. ಹಾಗೆ ಮೆಲಾನಿಯಾ ಅವರಿಗೆ ಮ್ಯಾನ್ಹ್ಯಾಟನ್ 5th ಅವೆನ್ಯೂನಲ್ಲಿರೋ ಲಕ್ಸುರಿ ಸ್ಟೋರ್ಗಳ ಮೇಲೆ ವಿಶೇಷ ಆಸಕ್ತಿ ಇದೆ. ಜಾಗತಿಕ ಸ್ವಾತಂತ್ರ್ಯ ಹೋರಾಟಗಾರರು ಕಾರ್ಯಾಚರಣೆ ನಡೆಸೋಕೆ ಅದು ಸೂಕ್ತ ಜಾಗ, ಶುರು ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ವಿಡಿಯೋದಲ್ಲಿ ಹೇಳಲಾಗಿದೆ. ಟಾರ್ಗೆಟ್ ಮಾಡಿ ಅವ್ರನ್ನ ಅಂತ. ಅಲ್ಲದೆ ಮೆಲಾನಿಯಾ ಟ್ರಂಪ್ ಈ ಸ್ಟೋರ್ಗಳಿಗೆ ಭೇಟಿ ಕೊಡೋಕೆ ಹೋಗೋ ಟೈಮ್ ನಲ್ಲಿ ಆ ಜಾಗದ ಸುತ್ತಮುತ್ತ ಏನೆಲ್ಲ ಚೇಂಜಸ್ ಮಾಡಲಾಗುತ್ತೆ ಮತ್ತು ಅವರಲ್ಲಿ ಬಂದ್ರೆ ಯಾವ ರೀತಿ ಟಾರ್ಗೆಟ್ ಮಾಡಬಹುದು ಅಂತಲೂ ಟಿಪ್ಸ್ ಅನ್ನ ಕೊಡಲಾಗಿದೆ. ಹಾಗೆ ಬ್ಯಾರನ್ ಟ್ರಂಪ್ ನಮಗೆ ನೀವು ಕಾಯ್ತಾ ಇರಿ ಅಂತ ಎಂಡ್ ನಲ್ಲಿ ಅವರು ಬರೆದಿದ್ದಾರೆ. ಇತ್ತೀಚೆಗಷ್ಟೇ ಟ್ರಂಪ್ ಶವಪೆಟ್ಟಿಗೆ ಮಲಗಿರೋ ತರ ಟೆಹರಾನ್ ನಲ್ಲಿ ದೊಡ್ಡ ಬಿಲ್ ಬೋರ್ಡ್ ಹಾಕಲಾಗಿತ್ತು. ಅದರ ಬೆನ್ನಲ್ಲೇ ಈ ಕೆಲಸವನ್ನ ಮಾಡಿದ್ದಾರೆ ಇರಾನ್ ಅವರೀಗ. ಏನು ಮಿಡಲ್ ಈಸ್ಟ್ ಅಲ್ಲಿ ಹೊಡೆದಾಟ ಸ್ವಲ್ಪ ಈಗ ಅಮೆರಿಕದ ದಾಳಿಗಳು ನಿಂತಿರೋ ಟೈಮ್ ನಲ್ಲಿ ಈಗ ಕ್ರೂಡ್ ಆಯಿಲ್ ಪ್ರೈಸ್ ಕೂಡ ಸ್ವಲ್ಪ
ವಾಪಸ್ ಕೆಳಗೆ ಬಂದಿದೆ. $100 ಟಚ್ ಮಾಡಿದಂತ ಕ್ರೂಡ್ ಆಯಿಲ್ ಒಂದು ವಾರದ ಅಂತರದಲ್ಲಿ ಈಗ ಮತ್ತೆ $87 ಆಸುಪಾಸಿಗೆ ಇಳಿದಿದೆ. ಏನು ಸ್ನೇಹಿತರೆ, 7 ಸೈನ್ಸ್ ಟೂರಿಸಂನವರು ಪುರಿ ಜಗನ್ನಾಥ ಮತ್ತು 2 ಶಕ್ತಿ ಪೀಠಗಳ ದರ್ಶನ ಸೇರಿ ಎಲ್ಲ ಅದ್ಭುತ ಸ್ಥಳಗಳಿಗೆ ಪ್ರವಾಸ ಇಟ್ಕೊಂಡಿದ್ದಾರೆ. ಎಲ್ಲವನ್ನ ಒಳಗೊಂಡಿರೋ ಸ್ಪೆಷಲ್ ಪ್ಯಾಕೇಜ್ ಇದು. ಎಕ್ಸ್ಟ್ರಾ ನಿಮಗೆ ಏನು ಖರ್ಚಿರೋದಿಲ್ಲ. ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಊಟ ಎಲ್ಲವೂ ಸೇರಿ ಇದು. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಏನೋ ಕಡೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಇರಾನ್ ಜೊತೆ ಉತ್ತಮ ಮಾತುಕತೆ ನಡೀತಾ ಇದೆ ಅಂತ ಹೇಳಿದ್ದಾರೆ. ನನಗನ್ಸುತ್ತೆ ಈಗ ಒಳ್ಳೆ ಡೀಲ್ ಮಾಡ್ಕೊಳ್ಳೋಕೆ ಒಳ್ಳೆ ಟೈಮ್ ಇದೆ ಅಂತ. ಯಾವಾಗ್ಲೂ ಇದೆ ಹಾಡ್ತಿದ್ದಾರೆ ಇವರು. ಹೀಗಾದ್ರೆ ಒಳ್ಳೇದು, ಇಲ್ಲ ಅಂದ್ರೆ ನಾವು ಮತ್ತೆ ದಾಳಿ ಶುರು ಮಾಡ್ಬೇಕಾಗತ್ತೆ ಅನ್ನೋದನ್ನ ಕೂಡ ಎಂದಿನಂತೆ ಟ್ರಂಪ್ ಹೇಳಿದ್ದಾರೆ. ಟ್ರಂಪ್ ಸುಮ್ಮನೆ ಒಂದು ವಿಡಿಯೋ ರೆಕಾರ್ಡ್ ಮಾಡಿಟ್ಟು ದಿನ ಅದನ್ನ ಪೋಸ್ಟ್ ಹಾಕೋದು ಒಳ್ಳೇದು. ಹೊಸದಾಗಿ ಸೇಮ್ ಅದನ್ನ ಹೇಳೋದ್ರ ಬದಲಿಗೆ ಇರಾನ್ಗೆ ಹಣ ಆಫರ್ ಕೊಟ್ಟು ಅಥವಾ ಡೀಲ್ ಮಾಡ್ಕೊಂಡು ಮನವೊಲಿಸಕ್ ಆಗಲ್ಲ. ಅವರ ವಿರುದ್ಧ ಬಲ ಪ್ರಯೋಗ ಮಾಡಬೇಕು, ಹೊಡಿಬೇಕು. ಅವ್ರಿಗೆ ಹೊಡೆತ ಕೊಟ್ಟೇ ಕೊಡ್ತೀವಿ. ಸದ್ಯ ಅಮೆರಿಕ ಮತ್ತು ಇರಾನ್ ನಡುವೆ ಮಾತುಕತೆ ಆಗ್ತಾ ಇದೆ. ಮುಂದೆ ಆಗುತ್ತೋ ನೋಡೋಣ ಅಂತ ಎಗೇನ್ ಚಿತ್ರಾನ್ನದ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್ ಎಂದಿನಂತೆ. ಇನ್ನು ಸೌದಿ ಮತ್ತು ಹುತಿಗಳ ಸಂಘರ್ಷದಲ್ಲಿ ಸದ್ಯಕ್ಕೆ ಅಮೆರಿಕ ಇನ್ವಾಲ್ವ್ ಆಗಿಲ್ಲ ಇದರಲ್ಲಿ. ಆದ್ರೆ ಮುಂದೆ ಸಮಸ್ಯೆ ಜಾಸ್ತಿ ಆದ್ರೆ ನಾವು ಇನ್ವಾಲ್ವ್ ಆಗೋ ಚಾನ್ಸಸ್ ಇದೆ ಅಂತಲೂ ಟ್ರಂಪ್ ಹೇಳಿದ್ದಾರೆ. ಹುತಿಗಳಿಗೂ ನಾವು ಹೊಡಿಬೇಕಾಗತ್ತೆ ಅಂತ. ಆದ್ರೆ ಇರಾನ್ ಬೇರೆ ರೀತಿ ಹೇಳಿಕೆ ಕೊಡ್ತಾ ಇದೆ. ಇರಾನ್ ಮತ್ತು ಅಮೆರಿಕ ನಡುವೆ ಯಾವತ್ತೂ ಒಪ್ಪಂದ ಆಗೋಕ್ ಸಾಧ್ಯನೇ ಇಲ್ಲ ಅಂತ ಇರಾನ್ ಸಂಸತ್ನ ಡೆಪ್ಯೂಟಿ ಸ್ಪೀಕರ್ ಹಮೀದ್ ರೆಜಾ ಹಾಜಿ ಹೇಳಿದ್ದಾರೆ. ಅಮೆರಿಕ ಮನ್ಸಿಗೆ ಬಂದಾಗೆಲ್ಲ ದಾಳಿ, ಮನ್ಸಿಗೆ ಬಂದಾಗೆಲ್ಲ ಕದನ ವಿರಾಮ, ಹಂಗೆಲ್ಲ ಆಗಕ್ಕೆ ಬಿಡಲ್ಲ. ಇರಾನ್ ಅಮೆರಿಕದ ವಿರುದ್ಧ ದೃಢವಾಗಿ ನಿಲ್ಲಬೇಕು. ಹಾಗೆ ಮಿಡಲ್ ಈಸ್ಟ್ ನಲ್ಲಿ ಅಮೆರಿಕದ ಪ್ರಭಾವ ಹೆಚ್ಚಾಗೋದನ್ನ ನಾವು ತಡಿಬೇಕು ಅಂತ ಹಮೀದ್ ರೆಜಾ ಹಾಜಿ ಹೇಳಿದ್ದಾರೆ. ಹಾಗೆ ಅಮೆರಿಕ ಈಗ ಇರಾನ್ ಮೇಲೆ ಪ್ರಭಾವ ಬೀರೋ ಪೊಸಿಷನ್ ನಲ್ಲಿ ಇಲ್ಲ ಅಂತ ಈಗ ಆಲ್ರೆಡಿ ಇರಾನ್ ಜನ ತೋರಿಸ್ಕೊಟ್ಟಿದ್ದಾರೆ. ಹೀಗಾಗಿ ಅಮೆರಿಕ ಇರಾನ್ನ ಆಂತರಿಕ ವ್ಯವಹಾರಗಳಲ್ಲಿ ಮೂಗು ತೋರಿಸೋದನ್ನ ನಿಲ್ಲಿಸಬೇಕು. ಅಮೆರಿಕ ಯುದ್ಧ ಮಾಡಿದ್ರೆ ಅದು ಯುದ್ಧ, ಹಾಗೆ ಅಮೆರಿಕ ಮಾತುಕತೆ ನಡೆಸಿದ್ರು ಕೂಡ ಅದು ಯುದ್ಧನೇ. ಇದರಿಂದ ಇರಾನ್ ಕೇರ್ಫುಲ್ ಆಗಿರಬೇಕು ಅಂತ ಅವ್ರು ಹೇಳಿದ್ದಾರೆ. ಜೊತೆಗೆ ಹಾರ್ಮುಜ್ ಜಲಸಂಧಿ ಇದೆಯಲ್ಲ, ಇದು ನಮ್ಮ ಪವರ್, ಇದು ನಮಗೆ ಶಕ್ತಿ ಕೊಟ್ಟಿರೋ ಜಾಗ. ಈ ಜಲಸಂಧಿ ಇವತ್ತು ನಮ್ಮ ಶಕ್ತಿಯ ಪರಾಕಾಷ್ಠೆ. ಅದನ್ನು ಬಳಸ್ಕೊಂಡು ನಾವು ಜಗತ್ತಿನ ಆಳಿಸಬಹುದು ಅನ್ನೋ ತರದಲ್ಲಿ ಆ ಅರ್ಥದಲ್ಲಿ ಅವ್ರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೊಂದ್ ಕಡೆ ಆಗ್ಲೇ ಹೇಳಿದ ಹಾಗೆ ಅಮೆರಿಕಗೆ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಹೈ ಲೆವೆಲ್ ಮೀಟಿಂಗ್ ಮಾಡೋಕೆ ಟ್ರಂಪ್ ಹತ್ರ ಮಾತಾಡಕ್ಕೆ ಬಂದಿದ್ದಾರೆ ಅಮೆರಿಕಗೆ. ಅವಾಗ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಡಿಸ್ಕಷನ್ ವೇಳೆ ಟ್ರಂಪ್ ಮತ್ತು ನಾನು ಮುಖ್ಯವಾಗಿ ಇರಾನ್ನ ಬೆದರಿಕೆಗಳ ಬಗ್ಗೆ ಮಾತುಕತೆ ನಡೆಸ್ತೀವಿ ಅಂತ ಹೇಳಿದ್ದಾರೆ. ಇದರೊಂದಿಗೆ ಗಾಜಾ ಮತ್ತು ಲೆಬನಾನ್ ಬಗ್ಗೆನೂ ಚರ್ಚೆ ಆಗುತ್ತೆ ಅಂತಾನೂ ಹೇಳಿದ್ದಾರೆ. ಇರಾನ್ ವಿರುದ್ಧ ಅಮೆರಿಕ ಮತ್ತು ಇಸ್ರೇಲ್ ಜಂಟಿ ಕಾರ್ಯಾಚರಣೆ ಶುರು ಮಾಡಿದ ನಂತರ ಇದೇ ಮೊದಲ ಬಾರಿ ಇವರಿಬ್ರು ಮೀಟ್ ಆಗ್ತಿರೋದು. ಇನ್ನು ಅಮೆರಿಕದ F-35 ಫೈಟರ್ ಜೆಟ್ಸ್ ಅನ್ನ ಟರ್ಕಿಗೆ ಕೊಡೋ ವಿಚಾರದಲ್ಲಿ ಅಧ್ಯಕ್ಷ ಟ್ರಂಪ್ ಇಸ್ರೇಲ್ ಪ್ರಧಾನಿ ನೆತನ್ಯಾಹುಗೆ ತಿರುಗೇಟು ಕೊಟ್ಟಿದ್ದಾರೆ. ಇತ್ತೀಚೆಗಷ್ಟೇ ಅಪ್ರೂವಲ್ ಕೊಡಬಹುದು ನಾವು ಅಂತ ಟ್ರಂಪ್ ಹೇಳಿದ್ರು. ನೆತನ್ಯಾಹು ವಿರೋಧಿಸಿದ್ರು ಅದನ್ನ. ನೀವು ಹಿಂಗ್ ಮಾಡಿದ್ರೆ ಪ್ರಾದೇಶಿಕ ಭದ್ರತೆಗೆ ಅಪಾಯ ಅಂತ ಹೇಳಿದ್ರು. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರೋ ಟ್ರಂಪ್, ಟರ್ಕಿ ನಮ್ಮ ಅದ್ಭುತವಾಗಿರೋ ಫ್ರೆಂಡ್, ಅವರಷ್ಟು ಯಾರು ಕೂಡ ನಮಗೆ ಲಾಯಲ್ ಆಗಿ ಅಂದ್ರೆ ನಿಯತ್ತಿಂದ ಇಲ್ಲ ಅವರಷ್ಟು. ನಾವು ಯಾರಿಗೆ ಏನ್ ಮಾರಾಟ ಮಾಡಬೇಕು ಅಂತ ನಮಗೆ ಬೇರೆ ಯಾರು ಹೇಳೋ ಅವಶ್ಯಕತೆ ಇಲ್ಲ ಹೊರಗಿನವರು ಅಂತ ಟ್ರಂಪ್ ಇಸ್ರೇಲ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಮತ್ತೊಂದ್ ಕಡೆ POK ಗಲಾಟೆ ನಿಮಗೆ ಗೊತ್ತಲ್ಲ, ಅಲ್ಲಿ ಚುನಾವಣೆ ನಡೆಯೋ ಟೈಮ್ನಲ್ಲಿ ನಿರಂತರವಾಗಿ ಪ್ರತಿಭಟನೆ ಕೂಡ ಆಗ್ತಾ ಇತ್ತು. ಈಗ ಅಲ್ಲಿ ಮತ್ತೆ ಹಿಂಸಾಚಾರ ಆಗಿದೆ. ರಾವಲ್ ಕೋಟ್ನಲ್ಲಿ ಪ್ರತಿಭಟನಾಕಾರರ ಮೇಲೆ ಪಾಕ್ನ ಮುನೀರನ ಉಗ್ರ ಸೈನಿಕರು ಮನ ಬಂದಂತೆ ಗುಂಡು ಹಾರಿಸಿದ್ದಾರೆ. ಈ ಭೀಕರ ದಾಳಿಯಲ್ಲಿ ಕನಿಷ್ಠ 20 ಜನ ಮೃತಪಟ್ಟಿದ್ದಾರೆ, 20ಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ ಗಂಭೀರವಾಗಿ. ಜಂಟಿ ಅವಾಮಿ ಆಕ್ಷನ್ ಕಮಿಟಿ ನೇತೃತ್ವದಲ್ಲಿ ಇಲ್ಲಿ ಪ್ರತಿಭಟನೆ ನಡೀತಾ ಇತ್ತು. ಪಾಕ್ ಸೇನೆ ಹಿಂಸಾಚಾರ ಮಾಡಿಸಿದೆ. ನಾವು ಬಿಳಿ ಬಾವುಟ ಹಿಡಿದು ಶಾಂತಿಯುತವಾಗಿ ಹೋರಾಡ್ತಿದ್ವಿ, ಆದ್ರೂ ಕೂಡ ನಮ್ಮ ಮೇಲೆ ಪಾಕ್ ಸೇನೆ ಗುಂಡು ಹಾರಿಸಿದೆ ಅಂತ ಹೇಳಿ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸದ್ಯ ರಾವಲ್ ಕೋಟ್ನಲ್ಲಿ ಇಂಟರ್ನೆಟ್ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ, ಹೊರ ಜಗತ್ತಿನ ಸಂಪರ್ಕವನ್ನ ಕಟ್ ಮಾಡಲಾಗಿದೆ. ಹೀಗಾಗಿ ಪಾಕ್ ಸೇನೆಯ ಈ ಕ್ರೌರ್ಯದ ವಿರುದ್ಧ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಧ್ವನಿ ಎತ್ತಬೇಕು, ವಿಶ್ವಸಂಸ್ಥೆ ಗಮನ ಸೆಳೆಯಬೇಕು, ವಿದೇಶದಲ್ಲಿರೋ ಕಾಶ್ಮೀರಿಗಳಿಗೆ ಹೋರಾಟಗಾರರು ಒಂದಾಗಿ ನೀವೆಲ್ಲ ನಮಗೆ ಸಪೋರ್ಟ್ ಮಾಡಿ ಅಂತಲೂ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಅತ್ತ ಮಿರ್ಪುರ್ ಭಾಗದಲ್ಲಿ ಎಲೆಕ್ಷನ್ ನಡೀತಾ ಇದ್ದಾಗ ಭಾರಿ ಬಿಗಿ ಭದ್ರತೆ ನಡುವೆ ಕೂಡ ಘರ್ಷಣೆಗಳಾಗಿವೆ. ಬಿಂಬರ್ ಅನ್ನೋ ಕಡೆ ಮತಗಟ್ಟೆಯಲ್ಲಿ 2 ರಾಜಕೀಯ ಗುಂಪುಗಳ ನಡುವೆ ಮಾರಾಮಾರಿಯಾಗಿದೆ. ಗಲಾಟೆ ಮಾಡಿದ ದುಷ್ಕರ್ಮಿಗಳು ಬ್ಯಾಲೆಟ್ ಬಾಕ್ಸ್ ಅನ್ನ ಕಸಿದುಕೊಂಡು ಅದಕ್ಕೆ ಬೆಂಕಿ ಇಟ್ಟಿದ್ದಾರೆ. ಇನ್ನೊಂದು ಕಡೆ ಕೋಟ್ಲಿ ಜಿಲ್ಲೆಯಲ್ಲಿ ಗುಂಡಿನ ಚಕಮಕಿಯಾಗಿದೆ. ಈ ವೇಳೆ ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿ ಕಾರ್ಯಕರ್ತ ಮುಖ್ತಾರ್ ಅನ್ನೋರನ್ನ ಹತ್ಯೆ ಮಾಡಲಾಗಿದೆ. ಇನ್ನು ಈ ಕೊಲೆಯನ್ನ ರಾಜಕೀಯ ವಿರೋಧಿಗಳೇ ಮಾಡಿದ್ದಾರೆ ಅಂತ PPP ಪಾರ್ಟಿ ಆರೋಪಿಸಿದೆ. ಕಳೆದ 2 ತಿಂಗಳಿಂದ POK ಹೊತ್ತಿ ಉರಿತಾ ಇದೆ. ಇದೇ ಕಾರಣಕ್ಕೋಸ್ಕರ 3 ಹಂತದಲ್ಲಿ ಚುನಾವಣೆ ಇಟ್ಕೊಂಡಿದ್ದಾರೆ. ಮೊದಲ ಹಂತದಲ್ಲಿ ಇಷ್ಟೆಲ್ಲಾ ಸೀನ್ ಆಗ್ತಿದೆ, ಇನ್ನು 2 ಹಂತಗಳಲ್ಲಿ ಇನ್ನೇನಾಗುತ್ತೆ POK ಅಂತ ನೋಡಬೇಕು. ಇನ್ನು ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಚೀನಾದ ಬೀಜಿಂಗ್ಗೆ ಭೇಟಿ ಕೊಟ್ಟಿದ್ದಾರೆ. ಈ ವೇಳೆ ಚೀನಾದ ಉಪ ವಿದೇಶಾಂಗ ಸಚಿವೆ ಹುವಾ ಚುನ್ ಯಿಂಗ್ ಸೇರಿ ಅಲ್ಲಿನ ಹಿರಿಯ ಅಧಿಕಾರಿಗಳೊಂದಿಗೆ ಮಿಶ್ರಿ ಮಹತ್ವದ ಮಾತುಕತೆ ನಡೆಸಿದ್ದಾರೆ. ಮುಖ್ಯವಾಗಿ ಭಾರತ ಮತ್ತು ಚೀನಾದ ಗಡಿಯಲ್ಲಿ ಶಾಂತಿ ಕಾಪಾಡೋ ಬಗ್ಗೆ ಮಾತುಕತೆ ಮಾಡಿದ್ದಾರೆ. ಹಾಗೆ 2 ರಾಷ್ಟ್ರಗಳ ವಿದೇಶಾಂಗ ವ್ಯಾಪಾರ, ಆರ್ಥಿಕತೆ ಮತ್ತು ಸಾಂಸ್ಕೃತಿಕ ಸಂಬಂಧಗಳನ್ನ ಚೆನ್ನಾಗಿ ಮಾಡ್ಕೊಳ್ಳೋದ್ರ ಬಗ್ಗೆ ಕೂಡ
ಚರ್ಚೆ ಮಾಡಿದ್ದಾರೆ. ಏನು ಭಾರತ ಮತ್ತು ಚೀನಾ ಗಡಿ ವ್ಯಾಪಾರವನ್ನ ಮತ್ತಷ್ಟು ಸ್ಟ್ರಾಂಗ್ ಮಾಡೋಕೆ, ಇನ್ನಷ್ಟು ಜೋರಾಗಿ ನಡೆಸೋಕೆ ಎರಡು ರಾಷ್ಟ್ರಗಳು ಮಾತಾಡ್ಕೊಂಡಿದ್ದಾರೆ. ಆಗಸ್ಟ್ 1ರಿಂದ ಐತಿಹಾಸಿಕ ಸಿಲ್ಕ್ ರೂಟ್ ಮೂಲಕ ಅಧಿಕೃತವಾಗಿ ವ್ಯಾಪಾರ ಮಾಡೋಕೆ ಶುರು ಮಾಡ್ತಾರೆ. ಅಂದ್ರೆ ಸಿಕ್ಕಿಂನ ನಾಥುಲಾ ಪಾಸ್ ಮೂಲಕ ವ್ಯಾಪಾರ ಶುರುವಾಗುತ್ತೆ. ಕೊರೋನಾ ಸಾಂಕ್ರಾಮಿಕ ಹಿನ್ನೆಲೆಯಲ್ಲಿ ಕಳೆದ 6 ವರ್ಷಗಳಿಂದ ಈ ಮಾರ್ಗದಲ್ಲಿ ವ್ಯಾಪಾರ ಸಂಪೂರ್ಣ ಸ್ಥಗಿತ ಆಗಿತ್ತು. ಇತ್ತ ಬಾಂಗ್ಲಾ ನಾಯಕಿ ಶೇಖ್ ಹಸೀನಾ ವಿರುದ್ಧ ಹೊಸ ಕೇಸ್ ದಾಖಲಾಗಿದೆ. 2013ರಲ್ಲಿ ಢಾಕಾದಲ್ಲಿ ನಡೆದ ರ್ಯಾಲಿ ವೇಳೆ ಮಾನವೀಯತೆ ವಿರುದ್ಧ ಅಪರಾಧ ಮಾಡಿದ್ದಾರೆ ಅಂತ ಹೇಳಿ ಆರೋಪ ಹೊರಿಸಲಾಗಿದೆ. ಹಸೀನಾ ಸೇರಿ 40ಕ್ಕೂ ಅಧಿಕ ಜನರ ವಿರುದ್ಧ ಬಾಂಗ್ಲಾದ ಇಂಟರ್ನ್ಯಾಷನಲ್ ಕ್ರೈಮ್ಸ್ ಟ್ರೈಬ್ಯುನಲ್, ಅಂದ್ರೆ ಅವ್ರದ್ದು ಒಳಗೆ ಅವರೇ ಮಾಡ್ಕೊಂಡಿರೋದಿತ್ತು, ಅದು ಅಂತಾರಾಷ್ಟ್ರೀಯ ಸಂಸ್ಥೆ ಅಲ್ಲ, ಈ ರೀತಿ ಆರೋಪಗಳನ್ನ ಹೊರಿಸಿದ್ದಾರೆ. ಇದರಲ್ಲಿ ಮಾಜಿ ಸಚಿವರು, ಹಿರಿಯ ಪೊಲೀಸ್ ಅಧಿಕಾರಿಗಳು, ಪತ್ರಕರ್ತರನ್ನ ಕೂಡ ಸೇರಿಸಿದ್ದಾರೆ. ಇತ್ತ ಬಾಂಗ್ಲಾ ಸೇನಾ ಮುಖ್ಯಸ್ಥ ಜನರಲ್ ವಕರುಜ್ಜಮಾನ್ 5 ದಿನಗಳ ಟರ್ಕಿ ಪ್ರವಾಸ ಮುಗಿಸಿ ಬಾಂಗ್ಲಾಗೆ ವಾಪಸ್ ಆಗಿದ್ದಾರೆ. ಟರ್ಕಿಯೊಂದಿಗೆ ಮಿಲಿಟರಿ ಟೆಕ್ನಾಲಜಿ ಸಹಕಾರ ಮತ್ತು ಸೇನಾ ಆಧುನೀಕರಣ ಉದ್ದೇಶದಿಂದ ಭೇಟಿ ಕೊಟ್ಟಿದೆ ಅಂತ ವಕರುಜ್ಜಮಾನ್ ಹೇಳಿದ್ದಾರೆ. ತಮ್ಮ ಪ್ರವಾಸದ ವೇಳೆ ಟರ್ಕಿಯ ಟಾಪ್ 8 ಡಿಫೆನ್ಸ್ ಕಂಪನಿಗಳಿಗೆ ವಕರ್ ಭೇಟಿ ಕೊಟ್ಟಿದ್ರು. ಏನು ಜಗತ್ತಿನಾದ್ಯಂತ ಪ್ರಭಾವ ಹೆಚ್ಚಿಸಿಕೊಳ್ಳೋಕೆ ಟ್ರೈ ಮಾಡ್ತಿರೋ ಚೈನಾ ಆಟಕ್ಕೆ ಬ್ರೇಕ್ ಹಾಕೋಕೆ ಅಮೆರಿಕದ ಟ್ರಂಪ್ ಸರ್ಕಾರ ಹೊಸ ಪ್ಲಾನ್ ಮಾಡಿದೆ. ಕೆರಿಬಿಯನ್ ಹಾಗೂ ಮಧ್ಯ ಅಮೆರಿಕದ ಸಮುದ್ರದ ಒಳಗಡೆ ಹೊಸ ಟೆಲಿಕಮ್ಯುನಿಕೇಶನ್ ಕೇಬಲ್ ಹಾಕೋಕೆ ಅಮೆರಿಕ ಮುಂದಾಗಿದೆ. ಇದಕ್ಕಾಗಿ ಬರೋಬ್ಬರಿ $175 ಮಿಲಿಯನ್ ಹಣ ಮೀಸಲಿಟ್ಟಿದ್ದಾರೆ. ಸದ್ಯ ಈ ಭಾಗದಲ್ಲಿರೋ ಹಳೆಯ ಕೇಬಲ್ಗಳನ್ನ ಚೇಂಜ್ ಮಾಡಿ ಅಮೆರಿಕದ ಅತ್ಯಂತ ಸೇಫ್ ಆದ ಹೊಸ ಕೇಬಲ್ಗಳನ್ನ ಹಾಕಲಾಗ್ತಿದೆ. ಇಲ್ಲಿ ಚೀನಾ ಈಗ ಆಲ್ರೆಡಿ ಪನಾಮಾ ಕಾಲುವೆಯ 2 ಬದಿಗಳಲ್ಲಿ ಪ್ರಮುಖ ಬಂದರುಗಳ ಮೇಲೆ ಕಂಟ್ರೋಲ್ ಸಾಧಿಸ್ತಾ ಇದೆ. ಹಾಗೆ ತನ್ನ ಬೆಲ್ಟ್ ಅಂಡ್ ರೋಡ್ ಯೋಜನೆಯ ಮೂಲಕ ಈ ಭಾಗದಲ್ಲಿ ಟೆಲಿಕಾಂ ವಲಯದಲ್ಲೂ ಭಾರಿ ಬಂಡವಾಳ ಹಾಕಿದೆ. ಕಡಿಮೆ ಪ್ರೈಸ್ಗೆ ಟೆಲಿಕಾಂ ವಸ್ತುಗಳನ್ನ ಕೊಡ್ತಾ ಈ ರಾಷ್ಟ್ರಗಳ ಭದ್ರತೆ ಮತ್ತು ಡೇಟಾ ಮೇಲೆ ಕಣ್ಣಿಟ್ಟಿದೆ. ಈ ಮೂಲಕ ಟೆಲಿಕಾಂ ಕ್ಷೇತ್ರದಲ್ಲಿ ಹಾಗೂ ಆಯಕಟ್ಟಿನ ಸಮುದ್ರ ಮಾರ್ಗಗಳಲ್ಲಿ ಚೀನಾ ಪವರ್ ತೋರಿಸ್ತಾ ಇದೆ. ಇದಕ್ಕೆ ಕೌಂಟರ್ ಮಾಡೋದು ಅಮೆರಿಕದ ಮುಖ್ಯ ಉದ್ದೇಶ. ಅಮೆರಿಕ ಕೇಬಲ್ ಹಾಕಿದ್ರೆ ಎಲ್ ಸಲ್ವಡಾರ್, ಗ್ವಾಟಮಾಲಾ, ಹೊಂಡುರಾಸ್ ಹಾಗೂ ಹೈಟಿ ರಾಷ್ಟ್ರಗಳಿಗೂ ಇದರಿಂದ ಲಾಭ ಸಿಗುತ್ತೆ. ಏನೋ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಶಾಕಿಂಗ್ ಘಟನೆಯಾಗಿದೆ. ನಡು ರಸ್ತೆಯಲ್ಲಿ 3 ಮಹಿಳೆಯರ ಮೇಲೆ ದುಷ್ಕರ್ಮಿಯೊಬ್ಬ ಏಕಾಏಕಿ ಮಾರಕಾಸ್ತ್ರಗಳಿಂದ ಚಾಕು ಹಾಕಿದ್ದಾನೆ. ಪರಿಣಾಮ 3 ಮಹಿಳೆಯರು ಗಂಭೀರ ಗಾಯಗೊಂಡಿದ್ದಾರೆ. ಕಡೆಗೆ ಸಾರ್ವಜನಿಕರ ಹಿಡಿದು ದುಷ್ಕರ್ಮಿಯನ್ನ ಪೊಲೀಸರಿಗೆ ಕೊಟ್ಟಿದ್ದಾರೆ. ದಾಳಿ ವೇಳೆ ಈ ಕೃತ್ಯ ಮಾಡೋಕೆ ನನಗೆ ದೇವರೇ ಆದೇಶ ಕೊಟ್ಟಿದ್ದು ಅಂತ ಇಸ್ಲಾಮಿಕ್ ಘೋಷಣೆಗಳನ್ನೆಲ್ಲ ಈತ ಕೂಗಿದ್ದಾನೆ. ಏನೋ ಕೆನಡಾದ ಟೊರಾಂಟೋದಲ್ಲಿರೋ ಅಮೆರಿಕದ ಕಾನ್ಸುಲೇಟ್ ಕಚೇರಿ ಮೇಲೆ ಗುಂಡು ಹಾರಿಸಲಾಗಿದೆ. ಈ ವರ್ಷ ಕಾನ್ಸುಲೇಟ್ ಮೇಲೆ ನಡೆದ 2ನೇ ದಾಳಿ ಇದು. ಬಂದೂಕುದಾರಿಯೊಬ್ಬ ಏಕಾಏಕಿ ಕಚೇರಿ ಮೇಲೆ ಗುಂಡು ಹಾರಿಸಿದ್ದಾನೆ. ಅದೃಷ್ಟವಶಾತ್ ಈ ಘಟನೆಯಲ್ಲಿ ಯಾರಿಗೂ ಗಾಯಗಳಾಗಿಲ್ಲ. ಆದ್ರೆ ಕಚೇರಿಗೆ ಸ್ವಲ್ಪ ಡ್ಯಾಮೇಜಸ್ ಆಗಿದೆ. ದುಷ್ಕರ್ಮಿ ಗುಂಡು ಹಾರಿಸಿ ಪರಾರಿಯಾಗಿದ್ದಾನೆ. ಪೊಲೀಸರು ಹುಡುಕ್ತಿದ್ದಾರೆ. ಏನೋ ಮಿಡಲ್ ಈಸ್ಟ್ ಸಂಘರ್ಷದಿಂದ ಜಾಗತಿಕ ತೈಲ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗ್ತಿರೋ ಹೊತ್ತಲ್ಲಿ ಆಸ್ಟ್ರೇಲಿಯಾ ದೊಡ್ಡ ಹೆಜ್ಜೆ ಇಟ್ಟಿದೆ. 60 ವರ್ಷಗಳ ಬಳಿಕ ಮೊದಲ ಬಾರಿ ಹೊಸ ತೈಲ ಸಂಸ್ಕರಣಾಗಾರ ನಿರ್ಮಾಣ ಮಾಡೋಕೆ, ಆಯಿಲ್ ರಿಫೈನರಿ ಮಾಡೋಕೆ ಮುಂದಾಗಿದ್ದಾರೆ. ಇದಕ್ಕಾಗಿ ಪೆರ್ಡಾಮಾನ್ ಕಂಪನಿಯೊಂದಿಗೆ ಮಾತುಕತೆಯಾಗಿದೆ. ಯೋಜನೆಯನ್ನ ಫಸ್ಟ್ಗೆ ಕಾರ್ಯಸಾಧ್ಯತೆಯನ್ನು ಸ್ಟಡಿ ಮಾಡೋಕೆ ಆಸ್ಟ್ರೇಲಿಯಾ ಸರ್ಕಾರ $4 ಮಿಲಿಯನ್ ದುಡ್ಡನ್ನು ಮೀಸಲಿಟ್ಟಿದೆ. ಆಸ್ಟ್ರೇಲಿಯಾ ತನ್ನ 80% ಇಂಧನ ಅಗತ್ಯತೆಗಳಿಗಾಗಿ ಆಮದನ್ನ ಡಿಪೆಂಡ್ ಆಗಿದೆ. 2000ನೇ ಇಸವಿಯ ಹೊತ್ತಿಗೆ ಆಸ್ಟ್ರೇಲಿಯಾದಲ್ಲಿ ಬರೀ 8 ತೈಲ ರಿಫೈನರಿಗಳಿದ್ವು. ಆದ್ರೆ ಅದಾದ್ಮೇಲೂ ಕೂಡ ನಿರ್ವಹಣಾ ವೆಚ್ಚ ಎಲ್ಲ ಹೆಚ್ಚಾಗಿ ಅವುಗಳು ಕೂಡ ಬಹುತೇಕ ಶಟ್ ಡೌನ್ ಆಗಿವೆ. ಸದ್ಯ ಇಡೀ ಆಸ್ಟ್ರೇಲಿಯಾದಲ್ಲಿ ಕೇವಲ 2 ರಿಫೈನರಿಗಳು ಮಾತ್ರ ಕೆಲಸ ಮಾಡ್ತಿರೋದು. ಇದರಿಂದ ಬರೀ ಕ್ರೂಡ್ ಆಯಿಲ್ ಅಲ್ಲ, ತೈಲ ಕೂಡ ಸಂಸ್ಕರಿಸಿರೋದೇ ತರಬೇಕಾಗಿದೆ ಅವರಿಗೆ. ಅಂತ ಪರಿಸ್ಥಿತಿ ಬಂದಿದೆ ಅವರಿಗೆ. ಇನ್ನು ನೈಜೀರಿಯಾದಲ್ಲಿ ಮತ್ತೆ ದೊಡ್ಡ ದಾಳಿಯಾಗಿದೆ. ಅಲ್ಲಿನ ಕಡೂನಾ ಪ್ರಾಂತ್ಯದಲ್ಲಿ ಶಸ್ತ್ರಸಜ್ಜಿತ ಬಂದೂಕುದಾರಿಗಳು ದಾಳಿ ಮಾಡಿದ್ದಾರೆ. 8 ಮಕ್ಕಳು ಸೇರಿದ ಹಾಗೆ ಕನಿಷ್ಠ 30 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ದಾಳಿ ವೇಳೆ ಹಲವು ಮನೆಗಳಿಗೆ ಬೆಂಕಿ ಇಡಲಾಗಿದೆ. ಸದ್ಯ ಈ ದಾಳಿ ಹೊಣೆಯನ್ನ ಯಾವುದೇ ಸಂಘಟನೆ ಹೊತ್ಕೊಂಡಿಲ್ಲ. ಅಲ್ಲಿನ ಸರ್ಕಾರ ತನಿಖೆ ಶುರು ಮಾಡಿದೆ. ಏನೋ ರಷ್ಯಾ ವಿರುದ್ಧ ಬಡಿದಾಡ್ತಿರೋ ಯುಕ್ರೇನ್ಗೆ ಅಮೆರಿಕ ದೊಡ್ಡ ಶಾಕ್ ಕೊಟ್ಟಿದೆ. ಯುಕ್ರೇನ್ಗೆ ಕೊಡಬೇಕಾಗಿದ್ದ $400 ಮಿಲಿಯನ್ ಸೇನಾ ನೆರವನ್ನು ಅಮೆರಿಕ ಲೇಟ್ ಮಾಡ್ತಿದೆ. ಟ್ರಂಪ್ರ ಅಧಿಕಾರಾವಧಿ ಮುಗಿಯುವವರೆಗೆ 2029 ಜನವರಿ 20ರವರೆಗೂ ಈ ಹಣ ಸಿಗಲ್ಲ ಅಂತ ಪೆಂಟಗನ್ ಹೇಳಿದೆ. ಇದರ ನಡುವೆನೇ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಅಮೆರಿಕಾಗೆ ಭೇಟಿ ನೀಡಿ ಟ್ರಂಪ್ರನ್ನ ಮೀಟ್ ಮಾಡ್ತಿದ್ದಾರೆ. ಮುಂಚೆನೆ ಶಸ್ತ್ರಾಸ್ತ್ರ ಇಲ್ಲ, ದುಡ್ಡಿಲ್ಲ ಅಂತ ಅವರು ಒದ್ದಾಡ್ತಿದ್ದಾರೆ ಜೆಲೆನ್ಸ್ಕಿ. ಟ್ರಂಪ್ ಹತ್ರ ಇದನ್ನ ರೈಸ್ ಮಾಡಬಹುದು. ಏನೋ ಸ್ಕಾಟ್ಲೆಂಡ್ನ ಗ್ಲಾಸ್ಗೋದಲ್ಲಿ ನಡೀತಾ ಇರೋ 2026 ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಭಾರತ ಪದಕದ ಬೇಟೆ ಮುಂದುವರಿಸಿದೆ. ಮಹಿಳೆಯರ ಶಾರ್ಟ್ ಪುಟ್ ವಿಭಾಗದಲ್ಲಿ ಶರ್ಮಿಳಾ ಧನ್ಕರ್ ಚಿನ್ನದ ಪದಕವನ್ನು ಪಡೆದಿದ್ದಾರೆ. ಈ ಮೂಲಕ ಕಾಮನ್ವೆಲ್ತ್ ಗೇಮ್ಸ್ ನ ಪ್ಯಾರಾ ಅಥ್ಲೆಟಿಕ್ಸ್ ನಲ್ಲಿ ಚಿನ್ನದ ಪದಕ ಪಡೆದ ಮೊದಲ ಭಾರತೀಯ ಕ್ರೀಡಾಪಟು ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಏನು ಇದೇ ಶಾರ್ಟ್ ಪುಟ್ ವಿಭಾಗದಲ್ಲಿ ಭಾರತದ ಅಥ್ಲೀಟ್ ಶಿಲ್ಪಾ ಕೆ ಶೈಲಾ ಕಂಚಿನ ಪದಕವನ್ನ ಗೆದ್ದುಕೊಂಡಿದ್ದಾರೆ. ಏನು ಮಹಿಳೆಯರ 53 ಕೆಜಿ ವಿಭಾಗದ ವೇಟ್ ಲಿಫ್ಟಿಂಗ್ ನಲ್ಲಿ ಜ್ಞಾನೇಶ್ವರಿ ಯಾದವ್ ಬೆಳ್ಳಿ ಪದಕವನ್ನ ಗೆದ್ದಿದ್ದಾರೆ. ಹಾಗೆ ಮಹಿಳೆಯರ 58 ಕೆಜಿ ವೇಟ್ ಲಿಫ್ಟಿಂಗ್ ನಲ್ಲಿ ಬಿಂದ್ಯಾ ರಾಣಿ ದೇವಿ ಕಂಚಿನ ಪದಕವನ್ನ ಪಡೆದಿದ್ದಾರೆ. ಇತ್ತ ಅಥ್ಲೆಟಿಕ್ಸ್ ನ ಪುರುಷರ ಹೈಜಂಪ್ ನಲ್ಲಿ ಸರ್ವೇಶ್ ಕುಶಾರೆ ಬೆಳ್ಳಿ ಪದಕವನ್ನ ಪಡ್ಕೊಂಡಿದ್ದಾರೆ. ಇನ್ನು ಪುರುಷರ 79 ಕೆಜಿ ವೇಟ್ ಲಿಫ್ಟಿಂಗ್ ನಲ್ಲಿ ವಲ್ಲೂರಿ ಅಜಯ್ ಬಾಬು ಬೆಳ್ಳಿ ಪದಕವನ್ನ ಗೆದ್ದು ಬೀಗಿದ್ದಾರೆ.
ಈ ಮೂಲಕ ಭಾರತ ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಇದುವರೆಗೂ 2 ಚಿನ್ನ ಸೇರಿ 10 ಪದಕಗಳನ್ನ ಗೆದ್ದಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಸ್ನೇಹಿತರೆ, ಕಡೆದಾಗಿ ನಿಮ್ಮಲ್ಲಿ ಒಂದು ಮನವಿ. ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗಿ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನು ಕೂಡ ಆಗ ನೋಡೋಕೆ ಶುರು ಮಾಡಬಹುದು. ಮೊದಲಿಗೆ ನಾವು ಮೆಂಬರ್ಗಳಿಗೋಸ್ಕರ ಮಾತ್ರ ಮಾಡ್ತಿರೋ ಪ್ರತ್ಯೇಕ ವಿಡಿಯೋಸ್ ಏನಿದೆ ಅದನ್ನು ನೀವು ಚೆಕ್ ಮಾಡಬಹುದು. ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸ್ಕ್ರೋಲ್ ಮಾಡಿ ನೋಡಬಹುದು. ಅವು ಯೂಸ್ಫುಲ್ ಅಂತ ಅನಿಸಿದ್ರೆ ನೀವು ಆಮೇಲೆ ಜಾಯಿನ್ ಆಗೋದ್ರ ಬಗ್ಗೆ ಡಿಸೈಡ್ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.